ನಮಸ್ಕಾರ. ದೇಶ ಮತ್ತೊಂದು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿದೆ. ಈ ಹೊತ್ತು ರಾಷ್ಟ್ರದಾದ್ಯಂತ ಚುನಾವಣೆಯ ಭರಾಟೆ ತೀವ್ರವಾಗಿದೆ. ರಾಜ್ಯದಲ್ಲೂ ಬಿಸಿಲಿನ ಕಾವು ಏರ್ತಾ ಇದ್ದ ಹಾಗೆ ಚುನಾವಣಾ ಭರಾಟೆಯು ತೀವ್ರಗೊಳ್ತಾ ಇದೆ. ಈ ಹಂತದಲ್ಲಿ ರಾಷ್ಟ್ರದೆಲ್ಲೆಡೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಪ್ರಚಾರವನ್ನು ತೀವ್ರಗೊಳಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ 20 ಚುನಾವಣೆ ನಿಗದಿಯಾಗಿದ್ದು, ಈ ಹಂತದಲ್ಲಿ ಬೆಂಗಳೂರು ದೂರದರ್ಶನ ಕೇಂದ್ರ ಈ ಚುನಾವಣಾ ವಿಶ್ಲೇಷಣೆ ಕಾರ್ಯಕ್ರಮಕ್ಕಾಗಿ ಜನವಾಣಿ 2019 ಆಯೋಜಿಸಿದೆ. ದೂರದರ್ಶನ ಕೇಂದ್ರದ ಹುಲ್ಲು ಹಾಸಿನ ಮೇಲೆ ಏರ್ಪಡಿಸಿರುವ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ಈ ಹೊತ್ತು ನಮ್ಮೊಂದಿಗೆ ಹಲವಾರು ರಾಜಕೀಯ ಪಕ್ಷಗಳ ಪ್ರಮುಖರು ಇಲ್ಲಿ ಆಗಮಿಸಿದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು ಆಗಮಿಸಿದ್ದಾರೆ, ಚುನಾವಣಾ ವಿಶ್ಲೇಷಕರು ಆಗಮಿಸಿದ್ದಾರೆ. ಅವರನ್ನ ಪರಿಚಯ ಮಾಡಿಕೊಳ್ಳೋದ್ರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮೊಂದಿಗೆ ಪ್ರಮುಖ ರಾಷ್ಟ್ರೀಯ ಪಕ್ಷವಾದ ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ವಾಮನಾಚಾರ್ಯ ಅವರಿದ್ದಾರೆ. ಅವರನ್ನು ನಾನು ಇಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಹುಜನ್ ಸಮಾಜ್ ಪಕ್ಷದ BSPಯಿಂದ ಹರಿರಾಮ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರಮುಖ ಪ್ರತಿಪಕ್ಷವಾದ ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ನಿಂದ ಪ್ರೊಫೆಸರ್ KE ರಾಧಾಕೃಷ್ಣ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೆ JDSನಿಂದ ರಮೇಶ್ ಬಾಬು ಅವರು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿಜಯ್ S ರಾವ್ ಅವರು ರಾಜಕೀಯ ವಿಶ್ಲೇಷಕರು ಹಾಗೂ ಮತದಾನ ತಜ್ಞರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ಅವರಿಗೂ ಸ್ವಾಗತ. ಹಿರಿಯ ಪತ್ರಕರ್ತರಾದ BM ಹನೀಫ್ ಅವರು ನಮ್ಮೊಂದಿಗಿದ್ದಾರೆ, ಅವರು ರಾಜಕೀಯ ವಿಶ್ಲೇಷಕರು ಹೌದು, ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬೆಂಗಳೂರು ನಗರದ ವಿವಿಧ ಸಮಾಜದ ಪ್ರಮುಖರು ಮತ್ತು ಯುವ ಮತದಾರರು ಇಲ್ಲಿ ನಮ್ಮೊಂದಿಗಿದ್ದಾರೆ, ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹುಶಃ ಚುನಾವಣೆ ಅಂದ ಕೂಡಲೇ ನಮ್ಮ ನೆನಪು ಬರೋದು ಮತದಾನ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖವಾದ ಘಟ್ಟ ಮತ್ತು ಪ್ರಜಾತಂತ್ರದ ಹಬ್ಬ ಅಂತ ಹೇಳ್ಬೋದು. ಈ ಬಾರಿ ಹಲವು ವಿಚಾರಗಳು ಪ್ರಮುಖವಾಗಿ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಈ ಕೇಂದ್ರ ಸರ್ಕಾರ ಕಳೆದ 5 ವರ್ಷ ನಡೆಸಿದ ಆಡಳಿತದ ಬಗ್ಗೆ ಮುನ್ನೆಲೆಗೆ ಬರೋ ಸಾಧ್ಯತೆ ಇದೆ. ಹಾಗೆ ರಾಜ್ಯದಲ್ಲೂ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲ ಬಾರಿಗೆ ಒಂದು ರೀತಿಯ ನೇರ ಸ್ಪರ್ಧೆ ಏರ್ಪಟ್ಟಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. JDS ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇರೋದ್ರಿಂದ ಒಂದು ರೀತಿಯ ಈ ಲೋಕಸಭಾ ಚುನಾವಣೆ ಜನಮತಗಣನೆ ಆಗಬಹುದೇ, ಈ ಸರ್ಕಾರಕ್ಕೆ ರೆಫರೆಂಡಮ್ ಆಗಬಹುದೇ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಅಂತೆಯೇ ಕೇಂದ್ರದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ BJP ನೇತೃತ್ವದ NDA ಸರ್ಕಾರ ಯಾವ ರೀತಿಯ ಒಂದು ಸಾಫಲ್ಯವನ್ನು ಇಲ್ಲಿ ಕರ್ನಾಟಕದಲ್ಲಿ ಕಾಣುತ್ತೆ ಈ 28 ಕ್ಷೇತ್ರಗಳಲ್ಲಿ ಅನ್ನೋದು ಎಲ್ಲರ ದೃಷ್ಟಿ ಅತ್ತ ನೆಟ್ಟಿದೆ. ಮೊದಲಿಗೆ ಈ ಏಪ್ರಿಲ್ 18ರಂದು ನಮಗೆ 14 ಕ್ಷೇತ್ರಗಳಲ್ಲಿ ಮತದಾನ ಜರುಗ್ತಾ ಇದೆ. ಎರಡನೇ ಹಂತದಲ್ಲಿ ಏಪ್ರಿಲ್ 23ರಂದು ಎರಡನೇ ಹಂತದಲ್ಲಿ 14 ಕ್ಷೇತ್ರಗಳು ಮತ್ತೆ ಮತದಾನಕ್ಕೆ ಹೋಗ್ತಾ ಇವೆ. ಈ ಹಂತದಲ್ಲಿ ಜನರು ಯಾತಕ್ಕಾಗಿ ಮತ ಚಲಾಯಿಸಬೇಕು, ಏನನ್ನು ನಿರೀಕ್ಷಿಸ್ತಾ ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಅದು ರಾಷ್ಟ್ರೀಯ ಭದ್ರತೆ ಇರ್ಬೋದು, ಅಥವಾ ಉದ್ಯೋಗ ಸೃಷ್ಟಿ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಳು, ಯಾವ ವಿಚಾರಗಳು ಕುರಿತು ಜನರು ಮತ ಚಲಾವಣೆಯನ್ನು ಮಾಡ್ತಾರೆ ಅನ್ನೋದು ಪ್ರಮುಖವಾದ ಒಂದು ವಿಷಯವಾಗುತ್ತೆ. ಆದ್ದರಿಂದ ನಾನು ಡಾಕ್ಟರ್ ವಾಮನಾಚಾರ್ಯ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಕಳೆದ 5 ವರ್ಷ ನಿಮ್ಮ BJP ನೇತೃತ್ವದ NDA ಸರ್ಕಾರ ರಾಷ್ಟ್ರದಲ್ಲಿ ಸರ್ಕಾರವನ್ನು ಆಡಳಿತವನ್ನು ನಡೆಸಿದೆ. ನೀವು ಯಾವ ಕಾರಣಕ್ಕಾಗಿ ಮತ್ತೊಮ್ಮೆ ಒಂದು ಜನರು ನಿಮಗೆ ಮತ ಹಾಕಬೇಕು, ಯಾವ ಕಾರಣಕ್ಕಾಗಿ ನೀವು ಅಧಿಕಾರಕ್ಕೆ ಮತ್ತೆ ಬರಬೇಕು, ಏನನ್ನ ಕೊಡಕ್ಕೆ ನೀವು ಬಯಸ್ತಾ ಇದ್ದೀರಾ ಈ ಹಂತದಲ್ಲಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾಯಿತ ಸರ್ಕಾರ ಅನ್ನೋದು ಇರಬೇಕು. ಏಕೆಂದರೆ ಸರ್ಕಾರ ಇಲ್ಲದೆ ಆಡಳಿತಗಳನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರತಿ 5 ವರ್ಷಕ್ಕೂ ಚುನಾವಣೆಗಳು ಬರ್ತವೆ ಮತ್ತು ಆ ಚುನಾವಣೆಗಳೇ ನಾವು ಸಿದ್ಧರಾಗಿದ್ದೇವೆ. ಮೊದಲನೇದು, ನಾವು ಈ ಚುನಾವಣೆಯಲ್ಲಿ ಯಾಕಿದ್ದೇವೆ, ಜನ ನಮ್ಗೆ ಯಾಕೆ ಓಟ್ ಕೊಡಬೇಕು ಅನ್ನೋದು ಒಂದು ಅತ್ಯಂತ ಪ್ರಶ್ನೆ ಯಾವಾಗಲೂ ಮತದಾರರ ಹತ್ರ ಇದು ಇದ್ದೇ ಇರುತ್ತೆ. ನಾವು ಯಾಕೆ ಓಟ್ ಕೊಡಬೇಕು ಈ ಸಲ? ಈ ಪ್ರಶ್ನೆ ಜನರ ಹತ್ರ ಇದ್ದಿದ್ದರಿಂದನೇ ಶಹರಗಳಲ್ಲಿ ಜನರು ಯಾರಿಗೆ ಈ ಪ್ರಶ್ನೆ ಇಲ್ಲವೋ ನಮಗೇನು ಸಂಬಂಧ ಇದೆ ಅಂತ ಇರೋರೇ 50% ಜನ ಇವತ್ತಿಗೂ ಇದ್ದಾರೆ. ಆದರೆ ಈ ಚುನಾವಣೆ ಹೆಚ್ಚು ಮಹತ್ವದ್ದಿದೆ. ಯಾಕೆಂದರೆ ಕರ್ನಾಟಕದಲ್ಲಿ ಎರಡೂ ವಿರೋಧಿ ಪಕ್ಷಗಳು ಒಂದಾಗಿರೋದ್ರಿಂದ BJPಗೆ 51%ಗಿಂತೂ ಹೆಚ್ಚಿನ ಮತ ಬರದೇ ಇದ್ದರೆ ಇಲ್ಲಿ BJP ಸೀಟುಗಳು ಆರಿಸಿ ಬರಲ್ಲ. ಹೀಗಾಗಿ ನಾವು ಈ ಸಲದ ಚುನಾವಣೆಗಳನ್ನು ದೊಡ್ಡ ಚಾಲೆಂಜ್ ಆಗಿ ತಗೊಂಡು ಇಡೀ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರತಿಶತ 51ಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆಯೋದು ಮಹತ್ವದ್ದಿರೋದ್ರಿಂದ ಮೊಟ್ಟ ಮೊದಲನೇ ನಂದೇನು ರಿಕ್ವೆಸ್ಟ್ ಇದೆ, ಮತದಾರರಲ್ಲಿ ಪ್ರಾರ್ಥನೆ ಇದೆ, ಏನು ಅಂದರೆ ಮತದಾನಕ್ಕೆ ಬನ್ನಿ ಮತ್ತು 51%ಗಿಂತ ಹೆಚ್ಚಿನ ಮತವನ್ನು ಸ್ಥಿರ ಸರ್ಕಾರಕ್ಕಾಗಿ, ಪ್ರಗತಿಗಾಗಿ, ಜನರ ಸ್ವಾಭಿಮಾನದ ಕುರುವಾಗಿ
ಇನ್ನೊಮ್ಮೆ ಮೋದಿ ಈ ದೇಶವನ್ನ ನಡೆಸಲಿ. 10 ವರ್ಷ ಆದರೂ ಒಂದ್ಸಲ ಕಂಟಿನ್ಯೂಸ್ ನಡೆದ್ರೆ ಪ್ರಗತಿ ಅಬಾಧಿತವಾಗಿ ಕುಂಠಿತವಾಗದೆ ಕಟ್ಟಾಗದೆ ಈ ದೇಶದಲ್ಲಿ ನಡೀಲಿ ಅನ್ನೋ ಅಪೇಕ್ಷೆಯಿಂದ ನಾನು ನಿಮಗೆ ಮತ ಕೇಳ್ತಾ ಇದ್ದೇನೆ. ಡಾಕ್ಟರ್ ವಾಮನಾಚಾರ್ಯ ಅವರು ತಮ್ಮ ಅಭಿಪ್ರಾಯವನ್ನು ಬಹಳ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರಬೇಕು, ಒಂದು ಸದೃಢ ಸರ್ಕಾರ ನಿರ್ಮಾಣ ಆಗಬೇಕು, ಮತ್ತೊಮ್ಮ ಮೋದಿ ಸರ್ಕಾರ ಬರಬೇಕು ಅನ್ನೋದು. ಆದರೆ 5 ವರ್ಷದಲ್ಲಿ ಏನೇನು ಆಗಿದೆ, ಏನು ಆಗಿಲ್ಲ ಅನ್ನೋದ್ರ ಬಗ್ಗೆ ಪ್ರತಿಪಕ್ಷವಾದ ಕಾಂಗ್ರೆಸ್, ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಸು ಯಾವ ರೀತಿ ಒಂದು ಪ್ರತಿಕ್ರಿಯಿಸುತ್ತೆ ಇವರ ಮಾತುಗಳಿಗೆ? ದೇಶಕ್ಕೆ ಪ್ರಗತಿ ಬೇಕು, ಸಮಾಜಕ್ಕೆ ಪ್ರಗತಿ ಬೇಕು. ಆ ಪ್ರಗತಿಗಾಗಿ ನಾವು 5 ವರ್ಷಕ್ಕೊಂದು ಸಲ ಆಡಿಸುವಂತಹ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಭಾಗವಹಿಸಬೇಕು. ಆದರೆ ಆ ಪ್ರಗತಿಯ ಗತಿ ಏನು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಈ 5 ವರ್ಷಗಳಲ್ಲಾಗಿರುವಂಥ ಗತಿ, ಅದರ ಮೂಮೆಂಟು, ಅದರ ಚಲನೆ ಎಲ್ಲಿಗೆ ಬಂದಿದೆ? ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ತಮ್ಮ ವಾಗ್ಝರಿಯಿಂದ, ಅದ್ಭುತವಾದಂತಹ ಭಾಷಣದ ಕಲೆಯಿಂದಾಗಿ ಅವರು ಒಂದು ಆಶಾಭಾವಗಳನ್ನು ಹೊಡೆದಬ್ಬಿಸಿಬಿಟ್ಟರು. 37 ಘೋಷಣೆಗಳನ್ನು ಮಾಡಿದರು. ಕೊನೆಗೆ ಒಂದೇ ಟ್ರಿಕ್ ಉಳಿಯಿತಷ್ಟೇ. 37 ಘೋಷಣೆಗಳು. ಪ್ರಥಮ ಬಾರಿ ತಾನು ಸರ್ವ ಸಮರ್ಥ ಶ್ರೇಷ್ಠ ಅಂತ ಹೇಳಿ 56 ಇಂಚಿನ ಎದೆ ಅಂತ ಹೇಳಿದರು. ಅದರೊಳಗಡೆ ಪುಟ್ಟ ಮಿಡಿಯುವ ಹೃದಯ ಇದೆಯೇ ಅನ್ನೋದನ್ನು 5 ವರ್ಷಗಳ ಮೇಲೆ ನಾವು ವೀಕ್ಷಿಸುವಂಥ ಕಾಲ ಬಂದಿದೆ. 10 ರಂಗಗಳಲ್ಲಿ ಅವರ ವೈಫಲ್ಯವನ್ನು ಹೇಳ್ತೇನೆ. ಈ 10 ರಂಗಗಳು ಸಾಮಾಜಿಕ ರಂಗಗಳಲ್ಲಿ. ಅದು ಆರ್ಥಿಕ ರಂಗ ಇರಬಹುದು, ಅದು ಭದ್ರತಾ ರಂಗ ಇರಬಹುದು, ಅದು ರಕ್ಷಣಾ ರಂಗ ಇರಬಹುದು, ಅದು ವಿದೇಶಾಂಗ ನೀತಿಯ ರಂಗ ಇರಬಹುದು, ಅದು ಸರ್ವಮಾನ್ಯ ಸಾಮಾನ್ಯ ಜನಗಳ ಹಸಿವನ್ನು ಹೋಗಿಸುವಂಥ ರಂಗ ಇರಬಹುದು, ಅದು ಕೃಷಿ ಕ್ಷೇತ್ರ ಇರಬಹುದು, ಅದು ನೀರಾವರಿ ಕ್ಷೇತ್ರ ಇರಬಹುದು, ಅದು ಔದ್ಯೋಗಿಕ ಕ್ಷೇತ್ರ ಇರಬಹುದು, ಅದು ಶಿಕ್ಷಣ ಕ್ಷೇತ್ರ ಇರಬಹುದು. ಎಲ್ಲ ಕ್ಷೇತ್ರಗಳಲ್ಲೂ ಅವರದೇ ನಿರ್ದೇಶನದಲ್ಲಿರುವಂಥ ಸಾಂಖ್ಯಿಕ ಸಂಸ್ಥೆ, ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಮಿಷನ್ ಇದೆಯಲ್ಲ, ಅವರು ಕೊಟ್ಟಿರುವಂಥ ಅಂಕಿ ಅಂಶಗಳ ಪ್ರಕಾರ GDP ಆಗಲಿ, ರೋಡ್ ಬಿಲ್ಡಿಂಗ್ ಆಗಲಿ, ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣವಾಗಲಿ, ಪರದೇಶದಿಂದ ಬರುವಂಥ ಹಣವಾಗಲಿ ಯಾವುದೂ ಕೂಡ ಬಂದಿಲ್ಲ. ಬಂದದ್ದು ಕಮ್ಮಿ ಆಗಿದೆ. ಇಟ್ ಈಸ್ ನಾಟ್ ಮೋದಿ ವರ್ಸಸ್ ಅದರ್ಸ್, ಇಟ್ ಈಸ್ ಡೆಮಾಕ್ರಸಿ ವರ್ಸಸ್ ಅದರ್ಸ್. ಅದು ಜನ ಯಾವನ ಏಕ ವ್ಯಕ್ತಿ ಪೂಜೆ ಅಲ್ಲ. ಏಕ ವ್ಯಕ್ತಿ ಪೂಜೆ ಇರೋದಿಲ್ಲ. ಪ್ರಜಾಪ್ರಭುತ್ವದ ಪೂಜೆಗಾಗಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ಮತದಾರರನ್ನು ಯಾಚಿಸ್ತೇವೆ. ಸಮನ್ವಯದ ಶಾಂತಿಯ ಸಮಾಜಕ್ಕಾಗಿ ಕೇಳ್ತೇವೆ. ಈಗ ಯಾಕೆಂದ್ರೆ ಕರ್ನಾಟಕದ ಮಟ್ಟಿಗೆ ಇಲ್ಲಿ JDS ಮತ್ತೆ ಕಾಂಗ್ರೆಸ್ ಹಲವಾರು ದಶಕಗಳಿಂದ ಪರಸ್ಪರ ಒಂದು ಹೋರಾಟವನ್ನ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ವು. ಈ ಬಾರಿ ಚುನಾವಣಾ ಪೂರ್ವ ಮೈತ್ರಿಯಲ್ಲ, ಚುನಾವಣೋತ್ತರ ಮೈತ್ರಿಯಲ್ಲಿ ನೀವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೀರಿ. JDS ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಮೈತ್ರಿಯೊಂದಿಗೆ. ಈ ಹಂತದಲ್ಲಿ ನೀವು, ಯಾಕಂದ್ರೆ ನೀವು ಈಗ 8 ಸೀಟನ್ನು ಕೇಳಿದ್ರಿ, 7 ಸೀಟಲ್ಲಿ ಮಾತ್ರ ನೀವು ಸ್ಪರ್ಧೆಯನ್ನು ಮಾಡ್ತಿದ್ದೀರಾ. 21 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ. ಆ ಹಂತದಲ್ಲಿ ನಿಮ್ಮಿಂದ ಜನ ಏನು ನಿರೀಕ್ಷಿಸ್ತಾರೆ? ನೀವು ಯಾವ ವಿಚಾರಗಳನ್ನ ಇಟ್ಕೊಂಡು ಮತ್ತೊಮ್ಮೆ ಆರಿಸಿ ಬರೋಕ್ಕೆ ಪ್ರಯತ್ನ ಪಡ್ತೀರಾ? ಕಾಂಗ್ರೆಸ್ನೊಂದಿಗೆ ನಿಮ್ಮ ಹೊಂದಾಣಿಕೆ ತಳಮಟ್ಟದಲ್ಲಿ ಹೇಗಿದೆ? ಬಹಳ ಪ್ರಮುಖವಾಗಿ ಸನ್ಮಾನ್ಯ ಕುಮಾರಸ್ವಾಮಿರವರ ಸರ್ಕಾರ ಬಂದು 10 ತಿಂಗಳ ಅವಧಿ ಆಗಿದೆ. ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಬಹಳ ಪ್ರಮುಖವಾಗಿ ನಮ್ಮದೇನೋ ಒಂದು ಇಚ್ಛಾಶಕ್ತಿ ಇತ್ತು. ಇಲ್ಲಿನ ರೈತರ ಸಾಲ ಮನ್ನಾ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು ದೃಢ ಸಂಕಲ್ಪವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಒಂದು ತೀರ್ಮಾನವನ್ನು ಈಗಾಗಲೇ ಕುಮಾರಸ್ವಾಮಿ ತಗೊಂಡಿದ್ದಾರೆ. ಈ ರಾಜ್ಯದ ಸುಮಾರು 3 ಲಕ್ಷ ರೈತರಿಗೆ ಈಗಾಗಲೇ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎರಡನೇದು, ಅವ್ರು ಕೊಟ್ಟಂಥ ಪ್ರಮುಖ ಯೋಜನೆಗಳಲ್ಲಿ ಹಿರಿಯ ನಾಗರಿಕರಿಗೆ ಒಂದು ಮಾಸಾಶನವನ್ನು ಜಾಸ್ತಿ ಮಾಡುವಂಥ ಪ್ರಯತ್ನಕ್ಕೆ ಕೈಯನ್ನು ಹಾಕಿದ್ದಾರೆ. ಅದು ಸಹ ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ಮತ್ತು ವಿಶೇಷವಾಗಿ ಬಾಣಂತಿಯರಿಗೆ ಒಂದು ಮಾಸಾಶನ ಕೊಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ಕಾರ್ಯಕ್ರಮ ಸಿಕ್ಕಿದೆ. ನಮ್ಮ ಕಾರ್ಯಕ್ರಮಗಳು ಈಗಾಗಲೇ ಸಾಕಷ್ಟು ಇಲಾಖಾವಾರು ಅವ್ರು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಜನರಿಗೆ ಮುಟ್ಟಿರ್ತಕ್ಕಂಥ ಭಾವನೆ ಇದೆ. ವಿಶೇಷವಾಗಿ ಅಧ್ಯಾಪಕರಿಗೆ ಸಂಬಂಧಪಟ್ಟಂತೆ 7ನೇ ವೇತನ ಆಯೋಗದ ಒಂದು ವೇತನ ಹೆಚ್ಚಳವನ್ನು ಮಾಡುವಂಥ ತೀರ್ಮಾನಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಅನೇಕ ಜನೋಪಯೋಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಈ ಚುನಾವಣೆಯಲ್ಲಿ ಭಾಳ ವಿಶೇಷವಾಗಿ ನಾನು ಒಂದು ಪ್ರಾದೇಶಿಕ ಪಕ್ಷವಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋಂಥದ್ದು, 2014ರಲ್ಲಿ ಏನು ಮೋದಿರವರು ಕರ್ನಾಟಕದಲ್ಲಿ ಪ್ರವಾಸವನ್ನು ಮಾಡಿದ್ರು. ಪ್ರವಾಸ ಮಾಡುವಂಥ ಸಮಯದಲ್ಲಿ ಈ ರಾಜ್ಯದಲ್ಲಿ ಅನೇಕ ಆಶ್ವಾಸನೆಗಳನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ರು.
ಒಂದು ಕೇಂದ್ರ ಮಟ್ಟದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ವಿಫಲತೆಯನ್ನು ಕಂಡಿರ್ತಕ್ಕಂಥದ್ದು ಒಂದು ಕಡೆ. ಎರಡನೇದು, ಒಬ್ಬ ಪ್ರಧಾನಮಂತ್ರಿಯಾಗಿ 2014 ಚುನಾವಣಾ ಪ್ರಚಾರದಲ್ಲಿ ಏನೇನು ಹೇಳಿದ್ರು, ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಅದು ಸರಿನೋ ತಪ್ಪೋ 1999ರಿಂದ ಇಲ್ಲಿವರೆಗೆ ನಿರಂತರವಾಗಿ ಕರ್ನಾಟಕದ ರಾಜ್ಯದ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ 17 ಸ್ಥಾನ, 18 ಸ್ಥಾನ, 19 ಸ್ಥಾನ ಕೊಟ್ಕೊಂಡ್ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ 17 ಪಾರ್ಲಿಮೆಂಟ್ ಮೆಂಬರ್ಗಳು ಗೆದ್ದಿದ್ದಾರೆ. ಎಷ್ಟು ದುರಂತ ಇದೆ ಅಂದರೆ, ಕರ್ನಾಟಕದ ಯಾವುದೇ ಬಿಜೆಪಿ ಪಾರ್ಲಿಮೆಂಟ್ ಮೆಂಬರು ನಾನು ಕೆಲಸ ಮಾಡಿದ್ದೀನಿ, ನನಗೆ ಓಟ್ ಕೊಡಿ ಅನ್ನೋ ಸ್ಥಿತಿನಲ್ಲಿ ಇವತ್ತಿಲ್ಲ. ಮೋದಿ ಹೆಸರು ಓಟ್ ಕೇಳಿ ಅನ್ನೋ ಒಂದು ದುಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ. ಕಾವೇರಿನಲ್ಲಿ ಅನ್ಯಾಯ ಆಗಿದೆ, ಕೃಷ್ಣಾದಲ್ಲಿ ಅನ್ಯಾಯ ಆಗಿದೆ, ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಎಲ್ಲ ರೀತಿ ಅನ್ಯಾಯ ಆಗಿದೆ. ಈ ಇಶ್ಯೂಗಳನ್ನ ತಗೊಂಡು ಇವತ್ತು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಪ್ರಶ್ನೆ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ಕೇಂದ್ರದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸೋ ಒಂದು ಕಾರಣಕ್ಕೋಸ್ಕರ ಜಾತ್ಯತೀತ ವ್ಯಕ್ತಿಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಮಗೆ ಮತವನ್ನು ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಬಿಎಸ್ಪಿಯಿಂದ ಹರಿರಾಮ್ ಅವರಿದ್ದಾರೆ. ಈಗ ನೀವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದೀರಾ, ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ, ಹಾಗೆ ಕರ್ನಾಟಕದಲ್ಲೂ ಕೂಡ ನಿಮ್ಮ ಒಬ್ಬರು ಸಚಿವರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದರು. ಆದರೆ ಕಾರಣಾಂತರಗಳಿಂದ ಅವರು ಅದರಿಂದ ಹೊರಗೆ ಬಂದರು. ನಿಮಗೆ JDS-ನೊಂದಿಗೆ ಮೈತ್ರಿ ಕೂಡ ಇತ್ತು, ಚುನಾವಣಾ ಪೂರ್ವ ಮೈತ್ರಿ. ಈ ಮಟ್ಟಕ್ಕೆ ಹೇಳೋದಾದರೆ 28 ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಸ್ಥಿತಿಗತಿ ಮತ್ತು ಯಾವ ವಿಚಾರಗಳನ್ನ ಇಟ್ಕೊಂಡು ನೀವು ಚುನಾವಣೆ ಎದುರಿಸ್ತಾ ಇದ್ದೀರಾ? ಒಟ್ಟಾರೆ 2019ರ ಚುನಾವಣೆ ಏನಿದೆ, ಬಹುಶಃ ಈ ದೇಶದ ದಿಕ್ಕನ್ನು ಬದಲಿಸ್ತಕ್ಕಂಥ ಚುನಾವಣೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ, ಕಳೆದ 70 ವರ್ಷಗಳಲ್ಲಿ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಬಡವರ ಪರವಾಗಿ ನಾವೇನೋ ಮಾಡ್ತೀವಿ, ಬಡವರನ್ನು ಈ ದೇಶದಲ್ಲಿ ಒಳ್ಳೆಯ ಸ್ಥಿತಿಗೆ ತಲುಪಿಸುವಂಥ ಕಾರ್ಯಕ್ರಮಗಳನ್ನು, ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ 52ನೇ ಇಸ್ವಿಯಿಂದ ಮೊದಲನೇ ಚುನಾವಣೆಯಿಂದ ಹಿಡ್ಕೊಂಡು ಇಲ್ಲಿಯ ತನಕ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹಳ ಮುಖ್ಯವಾಗಿ ಈ ಎರಡೂ ಪಕ್ಷಗಳು ನಿರಂತರವಾಗಿ ಅವರು ಮತ್ತೆ ಸಾಬೀತು ಮಾಡ್ಕೊಂಡು ಬಂದಿರೋದು ಏನಂತ ಹೇಳಿದ್ರೆ, ಇವರು ಶ್ರೀಮಂತರ ಪರವಾಗಿದ್ದಾರೆ ಹೊರತು ಬಡವರ ಪರವಾಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ಚುನಾವಣೆ ಇದೆಯಲ್ಲ, ಇದು ಶ್ರೀಮಂತರ ಪರವಾಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ವರ್ಸಸ್ ಈ ದೇಶದ ಬಹುಸಂಖ್ಯಾತರನ್ನ ಪ್ರತಿನಿಧಿಸ್ತಕ್ಕಂಥ, ಬಡ ಜನರನ್ನ ಪ್ರತಿನಿಧಿಸ್ತಕ್ಕಂಥ ಬಹಳ ಮುಖ್ಯವಾಗಿ ಒಂದು ಪರ್ಯಾಯವಾದಂಥ ಶಕ್ತಿಯನ್ನು, ಅದರಲ್ಲೂ ಕೂಡ ಅಕ್ಕ ಮಾಯಾವತಿಯವರ ನೇತೃತ್ವದಲ್ಲಿರ್ತಕ್ಕಂಥ ಒಂದು ಚುನಾವಣೆ. ಈ ಬಾರಿ ನಿಜವಾಗ್ಲೂ ಹೇಳಬೇಕಾದ್ರೆ ಸಮಾಜ ಪಕ್ಷ ಮತ್ತು ಇತರೆ ಈ ದೇಶವನ್ನು ಉಳಿಸಲಿಕ್ಕೆ ತಯಾರಿರ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ತಯಾರಿರ್ತಕ್ಕಂಥ ಈ ಪಕ್ಷಗಳು ಪರ್ಯಾಯವಾದಂಥ ಒಂದು ಶಕ್ತಿಯನ್ನು ತೋರಿಸುವಂಥ, ಪರ್ಯಾಯವಾಗಿ ಒಂದು ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಚುನಾವಣೆ ಅಂತ ನನಗನ್ಸುತ್ತೆ. ಇದು BSP ಹರಿರಾಮ್ ಅವರ ಮಾತುಗಳು. ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇದು ಜನವಾಣಿ 2019 ಕಾರ್ಯಕ್ರಮ. ಇದು 3 ಪ್ರಮುಖ ರಾಜಕೀಯ ಪಕ್ಷಗಳ ಅಥವಾ 4 ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರ ನಿಲುವುಗಳಾಗಿದೆ. ಅವರಿಂದ ಒಂದಷ್ಟು ವಿಚಾರಗಳನ್ನ ಪಡ್ಕೊಳ್ಳೋಣ. ಯಾಕೆಂದ್ರೆ ನೀವು ಚುನಾವಣಾ ವಿಶ್ಲೇಷಕರು ಹಾಗೂ ಮತದಾನ ತಜ್ಞರು, ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ಜರುಗುತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು. ಈ ಚುನಾವಣೆಯನ್ನ ರಾಷ್ಟ್ರ ಮಟ್ಟಕ್ಕೆ, ಅದರಲ್ಲೂ ವಿಶೇಷವಾಗಿ ರಾಜ್ಯ ಮಟ್ಟಕ್ಕೆ, ಕರ್ನಾಟಕದ 28 ಕ್ಷೇತ್ರಗಳಿಗೆ ಯಾವ ರೀತಿ ವಿಶ್ಲೇಷಿಸ್ತೀರಾ? ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಪ್ರತಿ 5 ವರ್ಷಕ್ಕೊಂದ್ಸಲ ಏನು ಮತದಾನ ಬರುತ್ತೋ, ಈ ಸಲ ಇನ್ನೊಂದು ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇದೆ. ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಏನಾಗಿದೆ ಅಂದರೆ, ಇಲ್ಲಿ ಬೈಪೋಲಾರ್ ಫೈಟಿಗೆ ಬಂದು ನಿಂತಿದೆ. ಮುಂಚೆ ಹೇಗಿತ್ತು ಅಂದರೆ, ಸುಮಾರು ಕಾನ್ಸ್ಟಿಟ್ಯೂನ್ಸೀಸಲ್ಲಿ ಕಾಂಗ್ರೆಸ್ ಮತ್ತು BJP ವಿರುದ್ಧ ಸ್ಪರ್ಧೆ ಇರ್ತಾಯಿತ್ತು, ಅಥವಾ ಕಾಂಗ್ರೆಸ್ ಮತ್ತು JDS ವಿರುದ್ಧ ಸ್ಪರ್ಧೆ ಇರ್ತಾಯಿತ್ತು. ಈಗ ಕಾಂಗ್ರೆಸ್ ಮತ್ತು JDS ಅವರು ಮೈತ್ರಿ ಸರ್ಕಾರ ಮಾಡಿಕೊಂಡಿರೋದ್ರಿಂದ ಡೈರೆಕ್ಟ್ ಫೈಟ್ ಆಗಿ ಇಲ್ಲಿ 3ನೇ ಕ್ಯಾಂಡಿಡೇಟ್ ಬರ್ತಾ ಇಲ್ಲ. ಹಾಗಾಗಿ ಈ ಎಲೆಕ್ಷನ್ನಲ್ಲಿ ಜನ ಯಾರನ್ನು ಮೆಚ್ತಾ ಇದ್ದಾರೆ ಅನ್ನೋದಕ್ಕಿಂತ ಜನ ಹೇಗೆ ಬಿಂಬಿಸ್ತಾ ಇದ್ದಾರೆ ಈ ಎಲೆಕ್ಷನ್ನ ಅಂದರೆ, ಮೋದಿ ವಿರುದ್ಧ ಬೇರೆ ಪಕ್ಷಗಳು ಹೇಗೆ ನಿಲುವು ತಗೊಳ್ತಾ ಇದೆ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಆ ಪರ್ಸ್ಪೆಕ್ಟಿವ್ ತಗೊಂಡಾಗ ಕರ್ನಾಟಕದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಜನ ಅನ್ನೋದನ್ನ ಕಾದು ನೋಡಬೇಕಾಗಿ ಬರುತ್ತೆ. ಅವರು ನಮ್ಮೊಂದಿಗಿದ್ದಾರೆ. ಅವರು ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ನೀವು ನೋಡಿದ ಹಾಗೆ ಈ 28 ಕ್ಷೇತ್ರಗಳಲ್ಲಿ ನಾನು ಈಗಾಗಲೇ ಹೇಳಿದೆ, JDS ಮತ್ತು ಕಾಂಗ್ರೆಸ್ಸು ಚುನಾವಣಾ ಪೂರ್ವ ಮೈತ್ರಿ ಇರಲಿಲ್ಲ, ಚುನಾವಣೋತ್ತರ ಮೈತ್ರಿಯನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅಧಿಕಾರದಲ್ಲಿದ್ದಾರೆ. ಮತ್ತೆ ಅದೇ ಮೈತ್ರಿಯನ್ನು ಮುಂದುವರಿಸಿಕೊಂಡು ಅವರು ಸ್ಥಾನ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ 28 ಕ್ಷೇತ್ರಗಳನ್ನ. ನೀವು ಯಾವ ರೀತಿ ಒಂದು ರೀತಿಯ ಪರಿಣಾಮ ಬೀರಬಹುದು ಆ ಮೈತ್ರಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ, ಅದರಲ್ಲೂ 28 ಕ್ಷೇತ್ರಗಳಲ್ಲಿ? ಇಲ್ಲ, ಮೊದಲನೇದಾಗಿ ವಾಮನಾಚಾರ್ಯರು ಆರಂಭಿಸುವಾಗ ಹೇಳಿದರು, ಸ್ಥಿರ ಸರ್ಕಾರಕ್ಕಾಗಿ ನಮಗೆ ಮತ್ತೆ ಓಟ್ ಕೊಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಕಾಂಗ್ರೆಸ್ ಮುಖಂಡರು ಹೇಳಿದರು, ಪ್ರಗತಿಗಾಗಿ ನಮಗೆ ಓಟ್ ಕೊಡಿ ಅಂತ.
BSPಯವರು ತಮ್ಮ ಪಕ್ಷದ ಮುಖ್ಯಸ್ಥೆ ಮಾಯಾವತಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಒಂದು ಕನಸು ಕಾಣ್ತಾ ಇದ್ದಾರೆ. ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ರಮೇಶ್ ಬಾಬು ಅವರು ಹೇಗೆ ರಾಜ್ಯದಲ್ಲಿ ಸರ್ಕಾರ ಸಮ್ಮಿಶ್ರ ಸರ್ಕಾರ ಕೆಲಸ ಮಾಡ್ತಾ ಕೇಂದ್ರದಲ್ಲಿ ಹೇಗೆ ವಿಫಲವಾಗಿದೆ ಸರ್ಕಾರ ಅನ್ನೋದನ್ನು ನಮ್ಮ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇರೋದು 2014ರಲ್ಲಿ ನಾವು ಲೋಕಸಭೆಗೆ ಒಂದು ಮತದಾನ ಮಾಡಿದ್ದೀವಿ ಮತದಾರರು. ಹಾಗೆ ಮತದಾನಕ್ಕೆ ನಿಲ್ಲುವಾಗ ಈಗ ಏನು ಚುನಾವಣೆಯಲ್ಲಿ ಭರವಸೆಗಳನ್ನು ಈ ಎರಡೂ ಪಕ್ಷಗಳವರು 3 ಪಕ್ಷಗಳವರು ಕೊಡ್ತಾ ಇದ್ದಾರಾ, ಆ ಭರವಸೆಯ ಬಗ್ಗೆ ಈಗ ಮತ್ತೆ ಮಾತಾಡ್ತಾ ಇದ್ದಾರಾ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಅಂತ ನನಗೆ ಅನಿಸ್ತದೆ. ಈಗ ಸ್ಥಿರ ಸರ್ಕಾರದ ಬಗ್ಗೆ ಬಿಜೆಪಿಯವರು ಹೇಳಿದ್ರು ಇವತ್ತು. ಆದರೆ ಗೋವಾದಲ್ಲಿ ಸ್ಥಿರ ಸರ್ಕಾರ ಬೇಕಾಗಿಲ್ಲ ಅವರಿಗೆ, ಕರ್ನಾಟಕದಲ್ಲಿ ಸ್ಥಿರ ಸರ್ಕಾರ ಬೇಕಾಗಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮತದಾರರ ಮುಂದೆ ನೀವು ಹೇಳುವಂಥ ಮಾತುಗಳು ವಾಸ್ತವವಾಗಿ ನೀವು ಮಾಡುವಂಥ ರಾಜಕೀಯ ಅದಕ್ಕೆ ವಿರುದ್ಧವಾಗಿರುತ್ತೆ ಯಾವಾಗಲೂ. ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಏನು ಅಂತ ಹೇಳಿದರೆ, ಇವತ್ತು ಕರ್ನಾಟಕದಲ್ಲಿ ನೀವು ಜಂಟಿಯಾಗಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀರಿ, ಕೆಲವು ಕ್ಷೇತ್ರಗಳನ್ನು ಗೆಲ್ಲಬಹುದು. ಆದರೆ ಇಡೀ ದೇಶದ ಮತದಾರರಿಗೆ ನಿಮ್ಮ ಪಕ್ಷದ ಪರವಾಗಿ ನೀವು ಕೊಡುವಂತಹ ಆಶ್ವಾಸನೆಗಳಿದೆಯಲ್ಲ, ನಾವು ಈ ಸಲ ಅಧಿಕಾರಕ್ಕೆ ಬಂದರೆ ಮುಂದಿನ 5 ವರ್ಷಕ್ಕೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಹುಶಃ ತೀರಾ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಆರ್ಥಿಕ ಉತ್ತಮ ಮಾಡೋದಕ್ಕಾಗಿ ಬಡತನದ ಕುಟುಂಬಗಳಿಗೆ ನಾವು ಏನು ಮಾಡ್ಬೋದು ಅನ್ನುವಂಥದ್ದು. ಇವರೆಲ್ಲರದ್ದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನೇರವಾಗಿ ನಿಮ್ಮ ಅಕೌಂಟಿಗೆ ಇಷ್ಟು ದುಡ್ಡು ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಸ್ವಾಮಿ, ನೀವು ಉದ್ಯೋಗ ಸೃಷ್ಟಿಯನ್ನು ಮಾಡಿ ಮತದಾರರು ಜನರು ಉದ್ಯೋಗ ಮಾಡಿ ಸಂಪಾದಿಸ್ತಾರೆ, ಅವರಿಗೆ ಸಾಮರ್ಥ್ಯ ಇದೆ ಸಂಪಾದಿಸುವಂಥದ್ದು. ಉದ್ಯೋಗ ಸೃಷ್ಟಿಯ ದಾರಿಗಳನ್ನೇ ನೀವು ಮಾತಾಡ್ತಾ ಇಲ್ಲ. ಅಥವಾ ಬೆಲೆ ಏರಿಕೆ, ಯಾಕೆ ಬೆಲೆ ಏರಿಕೆ? ಪೆಟ್ರೋಲ್ಗೆ ನೀವು ಕೊಡ್ತಾ ಇರುವಂತಹ ದುಡ್ಡಲ್ಲಿ 75 ರೂಪಾಯಿ 76 ರೂಪಾಯಿ ಎಷ್ಟೋ ಇದರಲ್ಲಿ 50% ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸನ್ನು ಹಾಕಿದವರು ಯಾರು? ಅರ್ಧ ಕೇಂದ್ರ ಸರ್ಕಾರದವರು, ಅರ್ಧ ರಾಜ್ಯ ಸರ್ಕಾರದವರು. ಯಾಕೆ ಅಷ್ಟು ಟ್ಯಾಕ್ಸನ್ನು ಕೊಡಬೇಕು ಒಬ್ಬ ಮತದಾರ? ನೀವು ಬೆಲೆ ಏರಿಕೆಯನ್ನು ನಿಯಂತ್ರಣಕ್ಕೆ ತಂದರೆ, ಉದ್ಯೋಗ ಸೃಷ್ಟಿ ಅವಕಾಶಗಳನ್ನು ಜಾಸ್ತಿ ಮಾಡಿದರೆ ಮತದಾರರು ನಿಮ್ಮನ್ನು ಇನ್ನೇನು ಕೇಳೋದಿಲ್ಲ. ನಿಮ್ಮನ್ನು ಪ್ರತಿನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ, ಗ್ಯಾಸಿಗೆ ಜಾಸ್ತಿ ಆಗಿದೆ, ಆಹಾರ ಸಾಮಗ್ರಿಗಳಿಗೆ ಜಾಸ್ತಿ ಆಗಿದೆ, ಸಾರಿಗೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಸಂಬಳ ಮಾತ್ರ ಅದಕ್ಕೆ ತಕ್ಕಂತೆ ಜಾಸ್ತಿ ಆಗ್ತಾ ಇಲ್ಲ. ಜನರ ಸಮಸ್ಯೆ ಇದು. ಜನರ ಸಮಸ್ಯೆಯನ್ನು ಮಾತನಾಡೋದು ಬಿಟ್ಟು ಭಾವುಕವಾದಂಥ ವಿಷಯಗಳನ್ನು ಎತ್ಕೊಂಡ್ಬಿಟ್ಟು ಭಾವನಾತ್ಮಕ ವಿಷಯಗಳ ಬಗ್ಗೆ ಮಾತ್ರ ನೀವು ಮಾತಾಡ್ತಾ ಇದ್ದೀರಿ. ಹಾಗಾಗಿ ಲೋಕಸಭೆಯ ಚುನಾವಣೆ ಬಹಳ ಮುಖ್ಯವಾಗಿ ನಡೀಬೇಕಾಗಿರೋದು ಈ ಇಶ್ಯೂಗಳಿಗೆ ಸಂಬಂಧಿಸಿ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸೋದಕ್ಕೆ ನೀವೇನು ಮಾಡ್ತೀರಿ? ವಿಶ್ಲೇಷಕರು ಪತ್ರಕರ್ತರಾದ ಹನೀಫ್ ಅವರ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಜನರಿಗೆ ಏನು ಬೇಕು, ಏನು ನಿರೀಕ್ಷೆಗಳಿದೆ, ಇದನ್ನ ಯಾವ ಸರ್ಕಾರ ಕೊಡುತ್ತೆ ಅನ್ನೋದು ಅವರಿಗೆ ಬಹಳ ಮುಖ್ಯ ಆಗುತ್ತೆ. ನೆನಪಿರ್ಲಿ ವೀಕ್ಷಕರೇ, ಸುಮಾರು ಕರ್ನಾಟಕದಲ್ಲಿ 5 ಕೋಟಿ ಮತದಾರರಿದ್ದಾರೆ. ಹಾಗೆ ಸುಮಾರು 1 ಕೋಟಿಯಷ್ಟು ಹೊಸ ಮತದಾರರು ರಾಷ್ಟ್ರ ಮಟ್ಟದಲ್ಲಿ ಸೇರ್ಪಡೆಯಾಗಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಈ ಚುನಾವಣಾ ವೇಳಾಪಟ್ಟಿ ಘೋಷಣೆ ಆದಮೇಲೆ 12 ಲಕ್ಷ ಹೊಸ ಮತದಾರರಿದ್ದಾರೆ. ಇದು ಚುನಾವಣಾ ಆಯೋಗದ ಆಶಯ ಆಗಿದೆ. ಏನಂತ ಹೇಳಿದ್ರೆ, ಹೆಚ್ಚು ಸಂಖ್ಯೆಯಲ್ಲಿ ಮತದಾರರು ಮತ ಚಲಾಯಿಸಿ ಈ ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸಿ ಒಂದು ಸುಶಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಗುರಿ ಅವರದ್ದಾಗಿದೆ. ಇಲ್ಲಿ ನಮ್ಮೊಂದಿಗೆ ಹಲವಾರು ವಿವಿಧ ಸಮಾಜದಿಂದ ಬಂದಿರತಕ್ಕಂಥ ಮತದಾರರಿದ್ದಾರೆ. ಅವರ ನಿರೀಕ್ಷೆಗಳಿದೆ ಏನಿದೆ ಎಂದು ಕೇಳೋದಕ್ಕೆ ಮೊದಲು ನಾನು ರಮೇಶ್ ಬಾಬು ಅವರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಕುಮಾರಸ್ವಾಮಿ ಅವರ ಆಡಳಿತದ ಜನಮತ ಗಣನೆಯೇ? ಲೋಕಸಭಾ ಚುನಾವಣೆ ಆದರೂ ಅವರ ಆಡಳಿತದ ವೈಖರಿಯ ಮೇಲೆ ಒಂದು ರೆಫರೆಂಡಮ್ ಆಗತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು. ಈ ಚುನಾವಣೆ ಯಾವುದೇ ಕಾರಣದಿಂದ ಕುಮಾರಸ್ವಾಮಿ ಸರ್ಕಾರದ ಜನಮತ ಗಣನೆಗೆ ಅವಕಾಶವನ್ನು ಕೊಡೋದಿಲ್ಲ. ಕಾರಣ ಇಷ್ಟೇ, ಈ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವೈಫಲ್ಯ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಏನೇನು ಪ್ರಣಾಳಿಕೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿತ್ತು, ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಎಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಜಾತ್ಯತೀತ ಶಕ್ತಿಗಳು ಈ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶವನ್ನು ಕೊಡೋದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೋಲನ್ನು ಉಂಟು ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟ. ಆದರೆ ಒಂದು ಪ್ರಶ್ನೆ ಮತದಾರರಲ್ಲಿ ಯಾವಾಗಲೂ ಕಾಡುತ್ತೆ. ಜಾತ್ಯತೀತ ನಿಲುವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷಗಳು ಜಾತಿಯ ಆಧಾರದ ಮೇಲೆ ತಾವು ಉಮೇದುವಾರಿಕೆಯನ್ನು ಕೊಡಬೇಕಾದ್ರೆ ಅದನ್ನೇ ಅನುಸರಿಸುತ್ತೆ ಅಂತ. ಅದಕ್ಕೆ ನಾನು ಆ ವಿಷಯಕ್ಕೆ ಮತ್ತೆ ಬರ್ತೇನೆ. ಯಾಕೆಂತ ಹೇಳಿದ್ರೆ ಸಾಕಷ್ಟು ಪ್ರಶ್ನೆಗಳು ಸಭಿಕರಲ್ಲಿ ಇದೆ. ಅವರ ಪ್ರಶ್ನೆಯನ್ನು ತಗೊಂಡು ಮತ್ತೆ ಪ್ರೊಫೆಸರ್ ರಾಧಾಕೃಷ್ಣ ಅವರಿಗೆ ನಾನು ಬರ್ತೀನಿ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ನವೀದ್ ಮಾಗಡಿ. ನಾನು ಗದಗ ಜಿಲ್ಲೆಯವನು, ಗಾರ್ಡನ್ ಸಿಟಿಯಲ್ಲಿ ಓದ್ತಾ ಇದ್ದೇನೆ. ನನ್ನ ಪ್ರಶ್ನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ. ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಗಳನ್ನು ಪ್ರೊಡಕ್ಟ್ ಮಾಡುವಂತಹ ದೇಶ. ಆಮೇಲೆ ಅತಿ ಹೆಚ್ಚು ಡಾಕ್ಟರ್ಗಳು ಭಾರತದಲ್ಲಿ ಉತ್ಪಾದನೆ ಆಗ್ತಾರೆ. ಭಾರತ ಯುವ ರಾಷ್ಟ್ರ ಅಂತಲೂ ಕೂಡ ಅನಿಸ್ಕೋತಾ ಇದೆ. ಇವತ್ತಿಗೂ ಕೂಡ ಯಾಕೆ ಭಾರತದಲ್ಲಿ ಉದ್ಯೋಗ ಸಮಸ್ಯೆ ಒಂದು ಗಂಡಾಂತರವಾಗಿದೆ? ತಮ್ಮ ಏನು ನೀವು ಯೋಜನೆಗಳನ್ನು ತರ್ತೀರಿ, ಆ ಯೋಜನೆಗಳು ಯಾಕೆ ನಮ್ಮ ಶಕ್ತಿಯನ್ನು ಕುಗ್ಗಿಸುವಂಥ ಯೋಜನೆ? ಹಿಂದಕ್ಕೆ ಒಂದು ಯೋಚನೆ ಬಂತು, 1 ರೂಪಾಯಿಗೆ 1 ಅಕ್ಕಿ ಕೊಟ್ಟು. ನಾವು ದುಡಿಯೋರು ಕೂಡ 1 ರೂಪಾಯಿ ಅಕ್ಕಿ ಬರ್ತಾ ಇದೆ ಅಂತ ದುಡಿಯೋದನ್ನು ಕೂಡ ಕಡಿಮೆ ಮಾಡ್ತಾ ಇದ್ದೇವೆ. ಈ ಪ್ರಶ್ನೆ ಬಹುಶಃ
ಕಾಂಗ್ರೆಸ್ನ ರಾಧಾಕೃಷ್ಣ ಅವರು ಕೊಡೋಕೆ ಇಷ್ಟಪಡ್ತಾರೆ. ಯಾಕೆಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತನಾಡಿದರೆ ಹಲವು ದಶಕಗಳ ಕಾಲ ಕೇಂದ್ರದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ಉತ್ತರಿಸಬಹುದೇನಾಗಿದೆ? ಈ ಪ್ರಶ್ನೆಗೆ ನಾವೊಂದು ಸಾಮಾಜಿಕ ನೆಲೆಯಲ್ಲಿ ಉತ್ತರ ಕೊಡಬೇಕು. ನಮ್ಮ ದೇಶದ ಒಟ್ಟು ಸಾಮಾಜಿಕ ನೆಲೆಯಲ್ಲಿ ಅನ್ನದ ಹಕ್ಕು ಬದುಕಿನ ಹಕ್ಕು, ಅನ್ನದ ಹಕ್ಕು ಬದುಕಿನ ಹಕ್ಕು, ರೈಟ್ ಟು ಫುಡ್, ಕಾಂಗ್ರೆಸ್ ಸರ್ಕಾರದಂತ ಅಂತು ರೈಟ್ ಟು ಫುಡ್ ಆಕ್ಟ್ ಅನ್ನು. ಅನ್ನದ ಹಕ್ಕು ಬದುಕಿನ ಹಕ್ಕಾಗಿರೋ ಕಾರಣ ಮೂಲಭೂತವಾದಂತಹ ಅನ್ನದ ಹಕ್ಕನ್ನು ಕೊಡಬೇಕು. ಅದ್ರ ಜೊತೆಗೆ ನಾನೊಂದು ಹೇಳ್ಬಯಸ್ತೀನಿ ನಿಮಗೆ, ಇಡೀ ದೇಶದಲ್ಲಿ ರೈಟ್ ಟು ಫುಡ್ ಇದೆ. ₹1 ಫ್ರೀ ಅಕ್ಕಿ ಕೊಟ್ಟಿದ್ದೇವೆ, ನಾವು ಫ್ರೀ ಅಕ್ಕಿ ಕೊಟ್ಟಿದ್ದೇವೆ. ನಿರುದ್ಯೋಗ ಜಾಸ್ತಿ ಆಗಿದೆ, ಸೋಮಾರಿತನ ಜಾಸ್ತಿ ಆಗಿದೆ ಅನ್ನೋದು ಸುಳ್ಳು. ಅದು ಹೇಳ್ತೀನಿ ನಿಮಗೆ, ಅದು ಸುಳ್ಳು. ದ ಸೈಂಟಿಫಿಕ್ ಡೇಟಾ ಪ್ರೂವ್ಸ್ ದಟ್ ಮನುಷ್ಯನಲ್ಲಿರುವಂಥ ಸ್ವಾಭಿಮಾನ ಇದೆಯಲ್ಲ, ಅದು ಅನ್ನ ಬಿದ್ದ ತಕ್ಷಣ ಮತ್ತು ಸ್ವಾಭಿಮಾನಿ ಆಗ್ತದೆ ಅನ್ನುವಂಥದ್ದನ್ನು. ಸಾಕಷ್ಟು ಪ್ರಶ್ನೆಗಳಿದೆ ಸಭಿಕರಲ್ಲಿ. ನಾನು ಡಾಕ್ಟರ್ ವಾಮನಾಚಾರ್ಯ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ 5 ವರ್ಷ ಸರ್ಕಾರವನ್ನು ನಡೆಸಿದರೆ ಹಲವು ದಶಕಗಳ ಕಾಲ ಕೇಂದ್ರದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ವಾದ ಇದಾದರೆ 5 ವರ್ಷಗಳ ಕಾಲ ಆಡಳಿತ ನಡೆಸಿದ ನಿಮ್ಮ ನಿಲುವೇನು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಸಭಿಕರಲ್ಲಿ ಸಾಕಷ್ಟು ಪ್ರಶ್ನೆ ಇದೆ. ಮೊದಲನೇದು, ಎಂಪ್ಲಾಯ್ಮೆಂಟ್ ಹೆಚ್ಚಾಗಬೇಕು ಅಂದರೆ ದೇಶದಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀತಿರಬೇಕು. ಆ ದೃಷ್ಟಿಯಿಂದ ಒಂದು ವರ್ಷಕ್ಕೆ 10-20 ಕಿಲೋಮೀಟರ್ ಕೂಡ ಹೈವೇಸ್ ಆಗದೇ ಇರುವಂಥದ್ದು. ಕಾಂಗ್ರೆಸ್ ಏನೂ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಅಲ್ಲ. 10 ವರ್ಷಗಳಲ್ಲಿ ಅವರು ಯಾವ ಸ್ಪೀಡ್ ಬಗ್ಗೆ ಮಾತಾಡ್ತಿದ್ರು ಆ ಸ್ಪೀಡ್ ಇರಲಿಲ್ಲ. ಕ್ವಾಡ್ರಿಲ್ಯಾಟ್ರಲ್ ಏನು ನ್ಯಾಷನಲ್ ಕ್ವಾಡ್ರಿಲ್ಯಾಟ್ರಲ್ ಮಾಡಿದ್ರು ಅಟಲ್ಜಿ ಅವರು, ಅದಕ್ಕಿಂತ ಮುಂದುವರೆದು ಎಲ್ಲ ಊರುಗಳಿಗೂ ಹೈವೇಸ್ ಮಾಡುವಂಥ ಆ್ಯಕ್ಟಿವಿಟಿ ಅಥವಾ ಹೊಸ ಹೊಸ ವಿಮಾನ ನಿಲ್ದಾಣಗಳ ಆ್ಯಕ್ಟಿವಿಟಿ, ಈ ಥರದ್ದು ಸುಮಾರು ಏನೇನು ಕ್ಷೇತ್ರಗಳಲ್ಲಿ ಕೆಲಸಗಳಾಗಬೇಕು ಅವನ್ನೆಲ್ಲ ಆರಿಸ್ಕೊಂಡಿದ್ದರಿಂದ ಜನರಿಗೆ ತಾವಾಗೇನೆ ಎಂಪ್ಲಾಯ್ಮೆಂಟ್ ಸಿಗುವಂಥ ವಾತಾವರಣ ಬಿಲ್ಡ್ ಆಯಿತು. ಹಾಗೇನೆ ಇಲ್ಲಿ ಬ್ಯಾಂಕ್ಗಳಿಂದ ಸಹಜವಾಗಿ ಯುವಕರಿಗೆ ಲೋನ್ ಸಿಗಬೇಕು. ಭಾರತದ ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಜಾಸ್ತಿ ಇವೆ, ಹೀಗಾಗಿ ತುಂಬ ಇಂಜಿನಿಯರ್ಸ್ ತಯಾರಾಗ್ತಾರೆ. ಆದರೆ ಆ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಹೊರಬರುವಂಥ ಇಂಜಿನಿಯರ್ಸು ತಾವೇ ಎಂಟರ್ಪ್ರೆನರ್ಸ್ ಆಗುವಂಥ ಪ್ರಯತ್ನಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಬಿಜೆಪಿ ಸಾಕಷ್ಟು ಪ್ರಯತ್ನ ಮಾಡಿದೆ. ಸರ್ ನಮಸ್ಕಾರ, ನನ್ನ ಹೆಸರು KC ನಾಗರಾಜ್ ಅಂತ ಆನೇಕಲ್ಲಿಂದ ಬಂದಿದ್ದೀನಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಅವರು ಚುನಾವಣೆ ಮುಂದೆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರು, 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ 2 ಕೋಟಿ ಉದ್ಯೋಗಗಳ ಬದಲು 2 ಕೋಟಿ ನಿರುದ್ಯೋಗಗಳು ಸೃಷ್ಟಿ ಆಯಿತು. ಮತ್ತೆ 15 ಲಕ್ಷ ಎಲ್ಲರ ಅಕೌಂಟ್ಗಳಿಗೆ ಬ್ಲ್ಯಾಕ್ ಮನಿ ತಗೊಂಡು ಬಂದು ಹಾಕ್ತೀನಿ ಅಂತ ಹೇಳಿದ್ರು. ಅದು ಸುಳ್ಳಾಯಿತು. ಆಮೇಲೆ ಮತ್ತೆ ಕಾಂಗ್ರೆಸ್ನವ್ರಿಗೆ ನನ್ನ ಪ್ರಶ್ನೆ ಏನಂತಂದ್ರೆ, ಕಾಂಗ್ರೆಸ್ನವರು ಫ್ರೀ ಅಕ್ಕಿ ಕೊಡ್ತೀವಿ, ಫ್ರೀ ಯೋಜನೆಗಳು ಕೊಡ್ತೀರಿ ಅಂತ ಹೇಳಿ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇರ್ತಾರೆ. ಬಡವರು ಎಲ್ಲವರೆಗೂ ಈ ದೇಶದಲ್ಲಿ ಬದುಕಿರ್ತಾರೋ ಅಲ್ಲಿವರೆಗೂ ಕಾಂಗ್ರೆಸ್ ಗೆಲ್ಲುತ್ತೆ. ಬಡತನ ನಿರ್ಮೂಲನೆ ಆದ್ರೆ ಅವ್ರ ಪಕ್ಷನೇ ಇರೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ದೇಶದ ಕಳಕಳಿ ಇರತಕ್ಕಂಥ ಪಕ್ಷಗಳಿಗೆ ಮತ ಹಾಕ್ಬೇಕಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮೇಘನಾ, BS ಕಾಲೇಜಿಂದ ಬಂದಿದ್ದೇನೆ. ನನ್ನ ಪ್ರಶ್ನೆ ಎಲ್ಲ ಪಕ್ಷದವ್ರಿಗೆ ಉದ್ಯೋಗ ಸೃಷ್ಟಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಮೇಜರ್ ಪ್ರಾಬ್ಲಮ್, ಇರೋ ಉದ್ಯೋಗನೂ ನಾವು ಪಡ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ನಮಗೆ ಎಕ್ಸಾಮ್ ಸಿಗ್ತಾ ಇಲ್ಲ. ಅದರಿಂದ ನಾವು ಕನ್ನಡ ಮೀಡಿಯಂ ಮಕ್ಕಳು ನಾವು ಎಲ್ಲೂ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ತಗೊಳಕ್ಕಾಗ್ತಾ ಇಲ್ಲ. ಸೊ ಎಲ್ಲ ಪಕ್ಷದವರು ಈ ಕ್ವೆಶನ್ನ ರೈಸ್ ಮಾಡ್ಬೋದು, ಪ್ರಾದೇಶಿಕ ಭಾಷೆಯಲ್ಲಿ ನಮಗೆ ಎಕ್ಸಾಮ್ಸ್ ಬೇಕು ಅನ್ನೋದು ಮೇಜರ್ ಕನ್ನಡ ಮೀಡಿಯಂ ಮಕ್ಕಳ ಈ ಸಲ ಇದರಲ್ಲಿ ಕೇಳ್ಕೊತಾ ಇರೋದು ಬೇಡಿಕೆ. ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ನವರು ಮತ್ತು ಬಿಜೆಪಿಯವರು, ಕಾಂಗ್ರೆಸ್ನವರು ರಾಧಾಕೃಷ್ಣ ಅವರು ಮಾತಾಡ್ತಾ ಬಹಳ ಚೆನ್ನಾಗಿ ಹೇಳಿದ್ರು, ಕಾರ್ಯಕ್ರಮಗಳು ಬಹಳಷ್ಟು ಮಾಡಿದ್ವಿ ಅಂತ. ಉದಾಹರಣೆಗೆ ಒಂದು ಕಡೆ ನಾವು ಆರ್ಟಿಕಲ್ 21A ಫಂಡಮೆಂಟಲ್ ರೈಟ್ ಮಾಡ್ತೀವಿ, ಶಿಕ್ಷಣ ಪ್ರತಿಯೊಂದು ಮಗುವಿನ ಹಕ್ಕು ಅಂತ ಮಾಡ್ತೀವಿ. ಶಿಕ್ಷಣವನ್ನು ಮಗುವಿನ ಹಕ್ಕು ಮಾಡ್ತಾ ಅದೇ ಶಿಕ್ಷಣವನ್ನು ಖಾಸಗೀಕರಣ ಮಾಡ್ತಾ ಇದ್ದೀವಿ. ಮತ್ತೆ ಶಿಕ್ಷಣವನ್ನು ಪಡ್ಕೊಂಡು ಆಚೆ ಬಂದಂಥ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತೀರಿ. ಆ ಲೋಕೇಶ್ ಅವರು ಹೇಳಿದಾಗೆ 1991ನೇ ಇಸ್ವಿಯಲ್ಲಿ ಹೊಸ ಆರ್ಥಿಕ ನೀತಿಯನ್ನು ತಂದಂಥ ಕಾಂಗ್ರೆಸ್, ಮನಮೋಹನ್ ಸಿಂಗ್ ಅವರ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ, PV ನರಸಿಂಹ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಏನು ಖಾಸಗೀಕರಣವನ್ನು ಈ ದೇಶಕ್ಕೆ ತಗೊಂಡ್ಬಂದು ಇಲ್ಲಿರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಏನಿದಾವೆ ಅದನ್ನು ನಾಶ ಮಾಡುವಂಥ, ಅದನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆ ಶುರು ಮಾಡಿದ್ರು. ತೇಜ ಅಂತ, ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಮಾಸ್ ಕಮ್ಯುನಿಕೇಷನ್ ಸ್ಟೂಡೆಂಟ್ ಆಗಿದ್ದೀನಿ. ನನ್ನ ಪ್ರಶ್ನೆ ಎಲ್ಲ ಪಕ್ಷದವ್ರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಎಲ್ಲರೂ ಅವಾಗಿಂದ ಹೇಳ್ತಾ ಇದ್ದೀರಾ ಉದ್ಯೋಗ ಸೃಷ್ಟಿ ಆಗಿಲ್ಲ, ಇದಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಉದ್ಯೋಗ ಸೃಷ್ಟಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು, ಪ್ರಾದೇಶಿಕ ಭಾಷೆಯಲ್ಲಿ ನಮ್ಗೆ ಎಕ್ಸಾಮ್ ಕೊಡಬೇಕು ಅಂತ ನೆಟ್ ಎಕ್ಸಾಮ್ ಅಂತ ತೊಗೊತೀವಿ PG ಆದಮೇಲೆ. ಅದರಲ್ಲಿ ಆಲ್ಮೋಸ್ಟು ಎಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳೇ ಹೇಳ್ತಾರೆ. ಅವ್ರ ನೆಟ್ಟನ್ನು ನಾವು 2 ಭಾಷೆಯಲ್ಲಿ ಬರೆಯೋಕ್ಕಾಗಲ್ಲ. ಒಂದು ಇಂಗ್ಲೀಷಲ್ಲಿ ಮತ್ತು ಹಿಂದಿಲಿ.
ಬಟ್ ನಮ್ಗೆ ಯಾಕೆ ಪ್ರಾದೇಶಿಕ ಭಾಷೆಯಲ್ಲಿ ಕೊಡ್ತಾ ಇಲ್ಲ ನೀವು? ಅದು ನನ್ನ ಮೊದಲನೇ ಪ್ರಶ್ನೆ. ಉದ್ಯೋಗ ಸೃಷ್ಟಿ ಒಂದು ಬಹಳ ಪ್ರಮುಖವಾದ ಸವಾಲು. ಹಾಗೆ ಪ್ರಾದೇಶಿಕ ಭಾಷೆಯಲ್ಲಿ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಯುವ ಮತದಾರರ ಒಕ್ಕೊರಲ ಅಭಿಪ್ರಾಯ ಮೂಡಿ ಬರ್ತದೆ. ಪ್ರೊಫೆಸರ್ ರಾಧಾಕೃಷ್ಣ ಅವರು ಏನು ಉತ್ತರ ಕೊಡ್ತಾರೆ? ಪ್ರಾದೇಶಿಕ ಭಾಷೆಯಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವಕಾಶ ಇರಬೇಕು ಅನ್ನೋದನ್ನು ಸಾಂವಿಧಾನಿಕವಾಗಿ ನಾವೆಲ್ಲರೂ ಒಪ್ಕೊಂಡಿದ್ದೇವೆ. UPSCಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಬರೆಯುವಂಥ ಅವಕಾಶ ಇದೆ, KPSCಯಲ್ಲಿ ಬರೆಯುವಂಥ ಅವಕಾಶ ಇದೆ. ಆದರೆ ಇತ್ತೀಚೆಗೆ ನಡೆದಂತಹ ಬ್ಯಾಂಕಿಂಗ್ ರಿಕ್ರೂಟ್ಮೆಂಟ್ ಪರೀಕ್ಷೆಯಲ್ಲಿ ಪ್ರಾದೇಶಿಕ ಭಾಷೆಗೆ ಅವಕಾಶ ಇಲ್ಲದ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಪ್ರಾದೇಶ ಭಾಷೆಯಲ್ಲೂ ಬರೀಬೇಕು ಅಂತ. ಪ್ರಾದೇಶಿಕ ಭಾಷೆಗಳಲ್ಲಿ ಶಿಕ್ಷಣವೂ ನಡೆಯಬೇಕು, ಪ್ರಾದೇಶಿಕ ಭಾಷೆಗಳಲ್ಲಿ ಉದ್ಯೋಗಕ್ಕೆ ಬರಬೇಕಾದಂಥ ಎಲ್ಲ ಸ್ಪರ್ಧೆಗಳ ಪರೀಕ್ಷೆಗಳು ನಡೆಸಬೇಕು ಅನ್ನೋದನ್ನು ನಮ್ಮ ಒತ್ತಾಯಪೂರ್ವಕವಾದದ್ದು. ಅದಕ್ಕೆ ಸಾಂವಿಧಾನಿಕವಾದಂಥ ಒತ್ತಾಸೆಯನ್ನು ಕೂಡ ಕೊಟ್ಟಾಗಿದೆ. ಇಲ್ಲಿ ಕಾಂಗ್ರೆಸ್ನವರು ಇರ್ಬೋದು, BJP ಇರ್ಬೋದು, ಎಲ್ಲ ರಾಷ್ಟ್ರೀಯ ಪಕ್ಷಗಳು ಒಪ್ಕೋಬೇಕಾಗತ್ತೆ. ಕೆಲವು ಮಟ್ಟಿಗೆ ನಮ್ಮಿಂದಲೂ ತಪ್ಪಾಗಿದೆ. ನಾನು ನೇರವಾಗಿ ಅದರಲ್ಲೇನು ಸಂಕೋಚ ಇಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಈಗ ನೆಟ್ಟು ಸ್ಲೆಟ್ಟು ಮತ್ತೊಂದಾಗಲಿ ಪ್ರಾದೇಶಿಕ ಭಾಷೆ ಕಾನ್ಸ್ಟಿಟ್ಯೂಷನ್ ಇದೆ, ಸಂವಿಧಾನದಲ್ಲಿ ಮಾಡಿದ್ದಾರೆ. ನಮ್ಮ ನೋಟ್ ಪ್ರಿಂಟ್ ಆಗ್ಬೇಕಾದ್ರೆ ಎಲ್ಲ ಭಾಷೆನೂ ಆಗ್ತಾರೆ. ಆದರೆ ಎಕ್ಸಾಮ್ ಮಾಡಬೇಕಾದ್ರೆ ಅದು ಇವತ್ತು ಸಹ ಹಿಂದಿ ಏರಿಕೆ ಅಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷನೂ ಮಾಡ್ಕೊಂಡು ಬಂದಿದೆ 70 ವರ್ಷದಿಂದ. ಇವರೇನು ಪಲಾಯನವಾದ ಮಾಡೋದು ಬೇಡ. ಅಲ್ಲ, ಒಂದು ಬಹಳ ಮುಖ್ಯವಾಗಿ ರಮೇಶ್ ಬಾಬು ಹೇಳ್ದಂಗೆ ಸತ್ಯ ಅದು. ಇಲ್ಲಿ ಪ್ರಾದೇಶಿಕ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು, ಅದು ನೋ ಡೌಟು. ಆದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತಿನ ಒಂದು ರೀತಿಯಾದಂಥ ಏನು ಇಡೀ ಜಗತ್ತೇ ಇವತ್ತು ಕಂಪೀಟ್ ಮಾಡುವಂಥ ಸಂದರ್ಭ ಸೃಷ್ಟಿಯಾಗಿದೆ. ಒಂದು ಪ್ರಾದೇಶಿಕ ಭಾಷೆಗೆ ಪ್ರಾಮುಖ್ಯತೆ ಕೊಡೋ ಜೊತೆಗೆ ಇವತ್ತು ಅಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರು ಕಂಪೀಟ್ ಮಾಡಲಿಕ್ಕೆ ಆ ಗುಣಮಟ್ಟದ ಶಿಕ್ಷಣವನ್ನು ಕೂಡ ಕೊಡಬೇಕಾಗ್ತದೆ. ಗುಣಮಟ್ಟ ಸುಧಾರಣೆ ಆಗಬೇಕು, ಪ್ರಾದೇಶಿಕ ಭಾಷೆಗೆ ಅವಕಾಶನೇ ಕೊಟ್ಟಿಲ್ಲ ದೇಶ ಎಲ್ಲ ಮುಂದುವರುತ್ತೆ. ಈ ವರ್ಷ ಈಗ ಈ ಬಾರಿ ಇಷ್ಟೆಲ್ಲ ಅಭಿಪ್ರಾಯಗಳು ಮೂಡಿ ಬರ್ತಾ ಇವೆ. ಬಹುಶಃ ಇದು ಎಲ್ಲ ಮತದಾರರ ಒಂದು ಧ್ವನಿ ಅಂತ ಹೇಳ್ಬೋದು. ಯಾವ ವಿಚಾರಗಳು ಈ ಸರಿ ಮುನ್ನೆಲೆಗೆ ಬರುತ್ತೆ ಚುನಾವಣೆಯಲ್ಲಿ ಮತ ಚಲಾಯಿಸ್ಬೇಕಾದ್ರೆ? ಈ ಭಾಷೆ ವಿಚಾರ ಏನು ಮಾತಾಡಿದ್ವಿ ಅಲ್ವಾ, ಅದು ಇವತ್ತಿಗೂ ಅದಕ್ಕೆ ಸೊಲ್ಯೂಷನ್ ಕಡೆಗೆ ಹೋಗಿಲ್ಲ. ಈಗ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಮಗೆ ಅದೊಂದು ಹಿನ್ನೆಲೆಯಾಗಿ ಮೂಡಿ ಬರ್ತಾ ಇದೆ, ಲ್ಯಾಂಗ್ವೇಜ್ ಅನ್ನೋದು ಬ್ಯಾರಿಯರ್ ಆಗ್ತಾ ಇದೆ ಅಂತ. ಇಲ್ಲಿ ಹೇಳಿದ್ವಿ ನಾವು UPSCನಲ್ಲಿ ಆಗಲಿ ಅಥವಾ KPSCನಲ್ಲಿ ಆಗಲಿ ಮೇನ್ಸ್ನ ನಾವು ನಮ್ಮ ಭಾಷೆಯಲ್ಲಿ ಅಂದರೆ ಅವಕಾಶ ಇದೆ ಅಂತ. ಈಗ IAS ಎಕ್ಸಾಮ್ಸೇ ನಾವು ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಕ್ವೆಶ್ಚನ್ ಪೇಪರ್ ಬರೋದು 2 ಭಾಷೆಯಲ್ಲಿ, ಇಂಗ್ಲೀಷ್ ಅಥವಾ ಹಿಂದಿ. ಸೊ ಮೊದಲನೇ ರೌಂಡೇ ನಾವು ಕ್ಲಿಯರ್ ಮಾಡೋಕ್ಕಾಗದೆ ಹೋದರೆ ಆಮೇಲೆ ಮೇನ್ಸ್ ಬರೆಯೋದಾದ್ರು ಇದು ಇವರ ಎಲ್ಲ ಮನಸ್ಸಿನ ಆಳದಲ್ಲಿರೋದೇನು ಅಂತ ಹೇಳಿದ್ರೆ, ಕರ್ನಾಟಕದ ಪ್ರಾದೇಶಿಕ ಅಸ್ಮಿತೆಯನ್ನ ನಿರಾಕರಿಸಲಾಗ್ತಾ ಇದೆ, ಅದಕ್ಕೆ ಇದು ಅವಮಾನ ಆಗ್ತಾ ಇದೆ ಮತ್ತು ಅದನ್ನ ತಿರಸ್ಕರಿಸಲಾಗ್ತಾ ಇದೆ ಅನ್ನುವಂಥದ್ದು. ಇದು ಬರೀ ಭಾಷೆಗೆ ಅಂತ ಹೇಳಲ್ಲ. ಈಗ ರಮೇಶ್ ಬಾಬು ಅವರು ಹೇಳಿದ್ರು, ಅವರ ಸಮ್ಮಿಶ್ರ ಸರ್ಕಾರ ಏನು ಮಾಡ್ತು, ಕನ್ನಡ ಶಾಲೆಗಳನ್ನೆಲ್ಲ ಮುಚ್ಚಿ ಇಂಗ್ಲಿಷ್ ಶಾಲೆಗಳನ್ನು ತೆರೆಯಲಿಕ್ಕೆ ಹೊರಟಿದೆ. ನೀವು ಇಂಗ್ಲಿಷನ್ನು ಕಲಿಸಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಇಂಗ್ಲಿಷನ್ನು ಮೊದಲನೇ ತರಗತಿಯಿಂದಲೇ ಭಾಷೆಯಾಗಿ ಕಲಿಸಿ, ಅದಕ್ಕೆ ಬೇಕಾದಂಥ ಅಧ್ಯಾಪಕರನ್ನು ತಯಾರು ಮಾಡಿ. ಮಾಧ್ಯಮವನ್ನು ನೀವು ಕಿತ್ತು ಹಾಕೋದಲ್ಲ ನೀವು. ಒಂದು. ಎರಡನೇದು, ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಇವತ್ತಿಗೆ ನನಗನ್ನಿಸ್ತದೆ. ಲೋಕಸಭೆಯಲ್ಲಿ ನೋಡಿ, ದಕ್ಷಿಣ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿದೆ. ತಮಿಳುನಾಡಿನವರು ಸರ್ಕಾರವನ್ನು ನಡಗಿಸ್ತಾರೆ, ತೆಲಂಗಾಣದವರು ಹೇಗೆ ನಡಗಿಸ್ತಾ ಇದ್ದಾರೆ ಇವತ್ತು, ಆಂಧ್ರ ಪ್ರದೇಶದವರು ಹೇಗೆ ನಡಗಿಸ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿಯೂ ಕೂಡ ಪ್ರಾದೇಶಿಕ ಆಶೋತ್ತರಗಳನ್ನು ಮುಖ್ಯವಾದಂತಹ ಮುನ್ನೆಲೆಯಲ್ಲಿ ಇಟ್ಟುಕೊಂಡು ಒಂದು ರಾಜಕೀಯ ಪಕ್ಷ ಚುನಾವಣೆಯನ್ನು ಕೇಂದ್ರದ ಈ ಏನು ಅದು ರಾಷ್ಟ್ರೀಯ ಪಕ್ಷಗಳಿರಲಿ ಅಥವಾ ಪ್ರಾದೇಶಿಕ ಪಕ್ಷಗಳಿರಲಿ ಎದುರಿಸಬೇಕಾಗಿರೋ ಸವಾಲು ಸಮಸ್ಯೆ ಪರಿಹರಿಸಬೇಕಾಗಿರೋದು ಪ್ರಾದೇಶಿಕ ವಿಚಾರಗಳಿಗೆ ಆದ್ಯತೆ ಕೊಡಬೇಕು. ಅದು ಲೋಕಸಭಾ ಚುನಾವಣೆ ಆಗಿದ್ರೆ ಪ್ರಾದೇಶಿಕ ಉದ್ಯೋಗಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ. ಕಡೆಯದಾಗಿ ಚುನಾವಣೆಯನ್ನ ಯಾವ ವಿಷಯ ಮುಂದಿಟ್ಕೊಂಡು ನೀವು ಹೋಗ್ತೀರಾ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಬಿಜೆಪಿ ಈ ಸಲದ ಚುನಾವಣೆಗಳನ್ನ ದೇಶಕ್ಕೆ ಸ್ಥಿರತೆ, ಪ್ರಗತಿ, ಸುಶಾಸನ ಅಂದ್ರೆ ಒಳ್ಳೆ ಆಡಳಿತ ಮತ್ತು ರಕ್ಷಣೆ ಈ 4 ವಿಷಯಗಳನ್ನು ಇಟ್ಕೊಂಡು ಮತ್ತು ಸಾಮಾನ್ಯ ರೈತರ ಪ್ರಶ್ನೆಗಳನ್ನು ಎದುರುಗಿಟ್ಕೊಂಡು ಸರ್ಕಾರವನ್ನು ನಡೆಸೇವೆ. ಈ ಚುನಾವಣೆ ಕಳೆದ ಚುನಾವಣೆ ಎಲ್ಲ ಚುನಾವಣೆ ನಮಗಿರ್ತಕ್ಕಂಥದ್ದು ಒಂದೇ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗ್ತಕ್ಕಂಥ ಅವಕಾಶ. ಒಟ್ಟಾರೆ ಈ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಸಹೋದರ ರೀತಿಯಲ್ಲಿ ಬಾಳುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಸರ್ಕಾರಗಳು ಆಡಳಿತ ನಡೆಸಬೇಕಾಗಿದೆ ಹೊರತು ಸಾಮುದಾಯಿಕವಾದ ಒಟ್ಟು ಸಮುದಾಯದ ಹಿತರಕ್ಷಣೆಯನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಕಳೆದ 5 ವರ್ಷದಲ್ಲಿ ಬಿತ್ತಿರುವಂತಹ ದ್ವೇಷದ ವಿಷಬೀಜ ಇದೆಯಲ್ಲ, ಆ ವಿಷಬೀಜದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಅದಕ್ಕಾಗಿ
ಕಾಂಗ್ರೆಸ್ ಪಕ್ಷ ಯಾವ ತ್ಯಾಗವನ್ನು ಮಾಡೋದಕ್ಕೂ ಸಿದ್ಧ ಇದೆ. ಈ ದೇಶ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂದ್ರೆ ಜನ ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕಾರ ಮಾಡಬೇಕು, ಬೇರೆ ಪಕ್ಷಗಳನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಯ್ತು, ಇದು ರಮೇಶ್ ಬಾಬು ಅವರ ಮಾತುಗಳು. ವೀಕ್ಷಕರೇ, ನೆನಪಿರ್ಲಿ, ಇದು ಜನವಾಣಿ 2019 ಕಾರ್ಯಕ್ರಮ. ಬೆಂಗಳೂರು ದೂರದರ್ಶನ ಕೇಂದ್ರದ ಹುಲ್ಲು ಹಾಸಿನ ಮೇಲೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದೀಗ ಏಪ್ರಿಲ್ 18 ಮತ್ತು 23ರಂದು 2 ಹಂತಗಳಲ್ಲಿ 14 ಕ್ಷೇತ್ರಗಳು ವಿಂಗಡಣೆಯಾಗಿ 2 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಎಲ್ಲರೂ ತಪ್ಪದೆ ಈ ಮತ ಚಲಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಒಂದು ಸದೃಢವಾದ, ಸಶಕ್ತವಾದ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ಸಹಕರಿಸಬೇಕು. ಇಲ್ಲಿ ಆಗಮಿಸಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ ಎಲ್ಲ ಪಕ್ಷದ ಮುಖಂಡರಿಗೆ ಹಾಗೂ ಪತ್ರಕರ್ತರಿಗೆ ಹಾಗೂ ರಾಜಕೀಯ ವಿಶ್ಲೇಷಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ಸಭಿಕರು ಕೂಡ ಎಲ್ಲ ಬಹಳ ಸಕ್ರಿಯವಾಗಿ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಇದರೊಂದಿಗೆ ಈ ಜನವಾಣಿ 2019 ಕಾರ್ಯಕ್ರಮವನ್ನು ಬೆಂಗಳೂರು ದೂರದರ್ಶನ ಕೇಂದ್ರ ಇಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮ ಇಲ್ಲಿಗೆ ಸಮಾರೋಪಗೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ.